ನಾಳೆ ಭಜನೆ ಐತಿ ನೋಡಿ ಎಚ್ಚರ ಅಂತ ನನಗೆ ಅಲ್ಲಿ ನಾಳೆ ನೋಡೋಣ ತಿಮ್ಮಾಪುರದಾಗ. ಮಾಸ್ತರೇ, ಅಶ್ವತ್ಥ ಗಿಡಕ್ಕೆ ಕಟ್ಟೆಯನ್ನು ಕಟ್ಟಿಸಿದರೆ ಏನಾಗುವುದು? ಉತ್ತರ ಗುರುಗಳ ಶ್ರೀಹರಿಯ ಅನುಗ್ರಹವಾಗುವುದು. ಬಹಳ ಈಜಿ. ಶ್ರೀಹರಿಯ ಅನುಗ್ರಹವಾಗುವುದು. ಶ್ರೀ ಯಶಪ್ಪ ಮನಕಟ್ಟಿ SC/ST ಸಂಘದ ಧುರೀಣರು ಆ ಅಣ್ಣವರು ನಮ್ಮ ಅಲ್ಪಕಲೆಯನ್ನ ಮೆಚ್ಚಿ 201 ರೂಪಾಯಿ ಕೊಟ್ಟಾರ ನಮ್ಮ ಅಣ್ಣವರಿಗೆ ಆಭಾರಿ. ನೋಡಿ ಎಲ್ಲಿಂದ ಬಂದಾರ? ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕ ಮನೋಜ ತುಕಾರಾಮಣ್ಣ ಇವರು ಡ್ರೈವರ. ಇವರು ನಮ್ಮ ಕಲೆ ಮೆಚ್ಚಿ 101 ರೂಪಾಯಿ ಕೊಟ್ಟಾರ. ಸಾಕಿನ್ನ ಹನುಸಾಗರ ನಾ ತುಂಬಾ ಋಣಿಯಾಗಿ ಇರುವೆ. ವಿಷಯಕ್ಕೆ ಬರೋಣ. ಸವಾಲ್ ಏನು ಕೇಳಿತಿ ಗುರುಗಳ? ನನ್ನ ಮ್ಯಾಗ ಐತಿ ಹುಣಸೋಗಿ ಗ್ರಾಮದೇವಿ ತಾಯಿ ನಿನ್ನ ಆಶೀರ್ವಾದ. 15,001 11,001. ಇನ್ ಸವಾಲ್ ಈಗ ಹೊಡೆದನಿ. ಬ್ರಾಹ್ಮಣರು ಅಂತ ಉತ್ತರ ಬಿಡಿಸ್ಕೊಂಡಿದ್ದಾರೆ ನಾನು. ಅವ ಹೇಳ್ತಾನೆ ಶ್ರೇಷ್ಠ ಬ್ರಾಹ್ಮಣರು. ಬ್ರಾಹ್ಮಣರು ಯಾರು ಕೆಳಡಿಗಳು ಇರಂಗಿಲ್ಲ, ಎಲ್ಲರೂ ಶ್ರೇಷ್ಠ ಬ್ರಾಹ್ಮಣ ಅಂದ್ರೆ. ಹಂಗ ನನ್ನ ಸವಾಲು ಹೊಡಿಬೇಕಾದ್ರೆ ನಿನ್ನಂಗ ನಾ ಸುಳ್ಳು ಹೇಳಂಗಿಲ್ಲ. ಹೌದ್ರಿ ಹೊಡೆದ ಅಂತ ಒಪ್ಕೊಂತೀನಿ, ಒಪ್ಕೋಬೇಕು. ಸೋಲೆಗೆಲ್ಲ ಇರುದ ಮಾಸ್ತರ. ಪಾತ್ರ ಕೊಡ ಅಂದ್ರೆ ಭಜನೆ ಬೀಳ್ತೈತಿ ಅಂತಿದಿ. ಯಾಕೆ ಬೀಳ್ತೈತಿ? ಹಾಡವನ ಕಡೆ ಇರ್ತದೆ ಎಬ್ಸೋದು. ಎಬ್ಸ್ಬೇಕು. ಯಾಕೆ ಎಬ್ಸಕ್ಕಾಗಲ್ಲ? ದುರ್ಯೋಧನ ಅರಿಗಿದ್ದ ವೈಶಂಪಾಯನ ಸರೋವರ ಅಂತ ನೀ ಹೇಳ್ತಿ. ಅಲ್ಲ ಅಂತ ನಾ ವಾದಿಸ್ತೇನೆ. ಹಿಂಗ ಬೆಳೆದ ತರಕ ಈಗ ಬುಕ್ಕಂದ್ರೆ ಈಗ ಆ ಸರೋವರದ ಹೆಸರ ದ್ವೈಪಾಯನ ಅಣ್ತಮ್ಮ. ಯಾಕಲ್ಲ ಮಂದಗಾಗಿದ್ಯಾ? ಸವಾಲು ಹೊಡೆದನಿ ಕಳ್ಳ. ಒಬ್ಬ ಮುನಿ ಹೆಸರ ಜನಮೇಜಯ ರಾಜ ವೈಶಂಪಾಯನಿಗೆ ಕತ್ತಿ ಹೇಳ್ತಾರ. ಅವನ ಹೆಸರದ ಅದ ದ್ವೈಪಾಯನ ಸರೋವರದ ಹೆಸರು. ಲೋಟ ಲೋಟ ಹಚ್ಚಬೇಡ, ನೀವು ಪಾಳೆ ಬರ್ತಾಗ ಮಾತಾಡ. ಸಿಟ್ಟಿ ಬರಬೇಡ ಸವಾಲು ಹೊಡೆದನಂತೆ. ನಿನ್ನ ಮಗಳ ಮ್ಯಾಗ ಪಾಂಡು ರಾಜ ಮನಸ್ಸು ಮಾಡ್ಯಾನಂತಿ. ತಪ್ಪ. ಯಾಕ? ಅಕ್ಕಿ ಕುಂತಿ ಭೋಜರಾಜನ ಮಗಳು ಯಾರಂತ ಪಾಂಡು ಗೊತ್ತಿಲ್ಲ. ಅವ ಸ್ವಯಂವರ ಇಟ್ಟಿರ್ತಾನೆ, ಆ ಹೆಣ್ಮಗಳ ಮಾಲಿ ಹಾಕ್ತಾಳೆ. ನಿನ್ನ ಮಗಳ ಮ್ಯಾಗ ಮನಸ್ಸು ಮಾಡ್ಯಾನಂತ ಹೆಂಗಂದಿ? ಇದ್ದಿದ್ದನ ಹಾಡ ಮಾಲತೇಶ ಬಾಜು ಮಡ್ಲಿ ಊರಾಗ ಪಾಪ ಬಾಯಿಸತ್ತ ಹುಡುಗ ಕೂಡ ಹಾರಾಡ್ದಂಗ ಇವತ್ತು ಹುಲಸೋದ್ಯಾಗ ಹಾರಾಡಿದ್ರ ನೋಡ್ ಹಂಗಾರ ಶಿಸ್ತಾಗಿ ಹೊಕ್ಕಿದಿ. ಮೂರು ಬಿಡಿ ಚಾಲೆ ಸಾಲಿನ ಸ್ವಲ್ಪ ಹೊಸ ಬರಲಿ.
ಮಹಾಭಾರತ ಬಿಚ್ಚೆ ಬಂದಾಗ ಬೇಕಾದ ಪಾತ್ರ ಕರ್ಕೊಳ್ಳಿ ಹಿರಿಯರು ತಗೋಬೇಕು ಮಗನ್ ಹೋಗ್ಬೇಕ ಚೆನ್ನಾಗಿದೆ ತೋಟ ಹೆಂಗ್ ಕೊಡ ಗದ ಇದ್ದ ಕೇಳ ದುರ್ಯೋಧನ ಕಡೆ ಯಾರ್ಯಾರು ಇದ್ರೆ 99 ಮಂದಿ ಸತ್ರೆ ಅವನ ಬೆನ್ನ ಹಿಂದೆ ಯಾರ್ಯಾರು ಇದ್ರು ಇನ್ನು ಕೇಳ ಕೃಪಾ ಅಶ್ವತ್ಥಾಮ ಕೃತವರ್ಮ ಹಂಗ ಪಾಂಡವ್ರ ಕಡೆ ಯಾರಿದ್ರೆ ಓದ್ಬೇಕು ಒಳ್ಳೆಯ ಹೋತ ದೇವಿಗೆ ಕತ್ತಿಕೂಟ ಯಾಕೆ ಮದುವೆ ಮಾಡಿದ್ರೆ ಹಿಂಗೆ ತಡಕ್ ಹಾಕ ಕೆತ್ತಗಳು ಯಾಕೆ ಹುಟ್ಟಿದ್ದ ಹೆಣ್ಮಗಳೇ ಕರ್ಮಂತ್ರ ಕಳಿಯಾಕಷ್ಟೇ ಅವಾಗ ಕತ್ತಿ ಸತ್ತು ಬತ್ತೆ ಗಂಡ ಕೋಣ अच्छा अच्छा है क्या ಇವನೋಡ ಭಾಷೆ ಹೇಳದ ಭಾಷೆ ಬಾಳ ಚಂದ ಹೊಂಟೈತಿ ಬಸವನ ಕೊಪ್ಪಳ ಮಾಸ್ತರ ಜನ ಹಿಂಗ ಹೋಗದಂಗ ಒಂದ್ 5 ಗಂಟೆ ಮಟ್ಟಾರ ಹಿಂಗ ಹಾಡು ಸವಾಲ ಬರ್ಕೊಂಡ್ರಿ ನಮ್ಮ ಹಿರಿಯರ ಶಿವನು ಎಲ್ಲಿದ್ದಾಗ ನೋಡಿ ಸವಾಲ ಹೆಂಗದ ಶಿವನು ಎಲ್ಲಿದ್ದಾಗ ಶುಂಭ ನಿಶುಂಭರು ಶಿವನು ಎಲ್ಲಿದ್ದಾಗ ಶುಂಭ ನಿಶುಂಭರು ದೇವಲೋಕವನ್ನು ಆಕ್ರಮಿಸಿದರು ನೇರವಾಗಿ ಬರಲಿಂಗ ಹಾಡಿದ ಹಿರಿಯರ ರಾಮಾಯಣ ದಶರಥ ರಾಜನ ಹೇಳ್ತೀನ ರಾವಣ ಓದಾನಂತಿದಿ ನಾ ಏನ್ ಕೇಳ್ತೀನಿ ರಾವಣ ಹುಟ್ಟಿದ್ ಯಾವಾಗ ದಶರಥ ರಾಜ ಹುಟ್ಟಿ ಮದುವೆ ಆಗಿತ್ತು ಯಾವಾಗ ಹಿರಿಯರು ವಿಚಾರ ಮಾಡ್ರಿ ಇನ್ನು ಸೀತಾನ ಓದಾನಂದ ನಾ ಒಪ್ಪುತ್ತೀನಿ ಅವ್ರ ತಂಗಿಗೆ ಇವ್ರು ಅವಮಾನ ಮಾಡಿದ್ರೆ ಸಿಟ್ಟಿಗೆ ಅವ ಓದ ಸರಿ ದಶರಥ ರಾಜನ ಹೆಂಡತಿ ಇವ ಮದುವೆ ಆದಾಗ ಅವ ಎಲ್ಲಿದ್ದ ಇನ್ನು ಅವ್ರ ಮನೆಗೆ ಬಂದ ನನ್ನ ಒಪ್ತಾನೆ ಅವ ಹೊತ್ಕೊಂಡು ಹೋಗಿಲ್ಲ ಸುಳ್ಳು ಹೇಳ್ಬೇಡಪ್ಪ ನಿನಗನ ಏನು ಶರ್ತ ಹಾಕ್ತೇನಂದ್ರೆ ಎಲ್ಲಾರು ದಶರಥ ರಾಜ ಅಂತೇವಿ ದಶರಥ ರಾಜ ಅಂತ ಹೆಸರು ಹೆಂಗ್ ಬಂತು ದಶ ದಿಕ್ಕಗಳ ತಿರುಗಿ ನಾವ ಗೆದ್ದ ಅವು ಯಾವ್ಯಾವ ಇವನಷ್ಟು ಹೇಳ ಹೀಗೆ ಶರ್ತ ಏ ರಾವಣ ಏಳಬಾರ್ದ ಕಾಮ ಎತ್ತಿತ್ತ ಕೈ ಕಸಿ ಮೈಯಾಗ ನೋಡ ರಾವಣನ ತಾಯಿ ಯಾರ ಕೈ ಕಸಿ ಹೆಸರು ಬರಲಿ ಊರ್ ಹೊರಗೆ ಬಂದ ಬೀಳ್ತಾಡ್ರಿ ಎನ್ನ ನನ್ನ ಮೈನ್ಯಾಗ
ಯಾರ ಮೈ ಮ್ಯಾಗೆ ಮಿಶ್ರ ಬಸವಿನ ಮೈ ಮ್ಯಾಗೆ ಯಾಗಂದ್ರು ಹಠ ಮಾಡತಾಳ ನನ್ನ ಬಾಜುದಾಗ ಹೆಂಗಾರ ಮಾರಿ ಮಕ್ಕಳಾಗ್ಬೇಕ ಹೊತ್ತ ಹೋಗುದ್ರಾಗ ನನಗ ಹತ್ತು ಮುಳುಗುದ್ರಾಗ ಅಥವಾ ಹತ್ತು ಮುಳುಗುದಾಗ ಬ್ಯಾಡ ಅಂತ ನಾವು ಅದಕ್ಕೆ ಹಿಡಿಯನ್ನ ಅದನ್ನ ಎದಕ್ಕೆ ಹಾಕ್ತೇವೆ ಅವ ದುಷ್ಟ ಆಗಾಕ ಇದೇ ಕಾರಣ. 10 ಮಗುವಿನ ವೇಳೆದಾಗ ನಾವಿಬ್ರು ಸಂಭೋಗ ಮಾಡಿದ್ರೆ ದುಷ್ಟ ಮಕ್ಕಳು ಹುಟ್ಟುತ್ತಾರ ಅಂತ ನಾವು ಮಿಶ್ರ ಬಸವ ಇನ್ನೊಬ್ಬ ಬೇಕ್ರಿ ಅಂದಕ್ಕೆ ಅವಾಗ ಯಾರು ಹುಟ್ಟಿದ ಕುಂಭಕರ್ಣ ನಂತರ ವಿಭೀಷಣ ಒಬ್ಬಕ್ಕೆ ತಂಗಿ ಶೂರ್ಪನಖಿ ಹೌದಾಪ ಹೀಗೆ ತಿಳಿಸ್ಯಾರ 4 ಮಕ್ಕಳ ಒಪ್ಪನ ಶಾಣ್ಯ ಯಾರ ವಿಭೀಷಣ ಅವಷ್ಟು ಶಾಣ್ಯ ಅವ್ರ ಮನ್ಯಾಗ ಬಾಕಿದಾರ ಎಲ್ಲಾರ ದಡ್ಡ ಸಿಗ್ಗಾವ ತಾಲೂಕಿನ್ಯಾಗ ಶ್ರೇಷ್ಠ ಹುಣಸಗಿ ಊರಾಗ ಸಿಗ್ಗಾವಿ ತಾಲೂಕಿನ 13 ನಿಮಿಷ 26 ಸೆಕೆಂಡ್ ಆಗಲೇ ಬಂದಾತದ.